टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿನ್ನೆ ರಾತ್ರಿ ಸುಮಾರು ನಡೆದಂತಹ ಕ್ಯಾಬಿನೆಟ್ ಸಭೆಯ ವೇಳೆ ಬೆಂಗಳೂರಿನಲ್ಲಿ ನಡೆದಂತ ಅವಘಡದ ಬಗ್ಗೆ ಚರ್ಚೆಯನ್ನು ನಡೆಸಿ ಕಡೆಗೆ ಇಡೀ ಕರ್ನಾಟಕವೇ ಆಘಾತಕ್ಕೊಳಗಾಗುವಂತಹ ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿ ಕೈಗೊಂಡಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು, ಡಿಸಿಪಿ ಶೇಖರ್ ಅವರು ಮತ್ತು ಉಳಿದ ಪೊಲೀಸ್ ಅಧಿಕಾರಿಗಳು ಒಟ್ಟಾರೆ ಇಡೀ ಇಲಾಖೆಯನ್ನೇ ಗುರಿಯಾಗಿಟ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆನ್ಷನ್ ಮಾಡಿದ್ದಾರೆ. ಆದರೆ ಘಟನೆ ನಡೆದ 48 ಗಂಟೆ ಆಯಿತು. ಸರ್ಕಾರದಿಂದ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಅಥವಾ ಗೃಹ ಸಚಿವರಾಗಲಿ, ಅಥವಾ ಯಾವುದೇ ಸಚಿವರಾಗಲಿ ನೈತಿಕ ಹೊಣೆ ಹೊರುವಂತಹ ಕನಿಷ್ಠ ಔದಾರ್ಯವನ್ನು ಈ ಸರ್ಕಾರ ತೋರಿಲ್ಲ. ಫೇಲ್ಯೂರ್ ಇವ್ರದ್ದು. ಪೊಲೀಸ್ ಡಿಪಾರ್ಟ್ಮೆಂಟು ಒಂದು ಗಣೇಶ ಪೆಂಡಾಲ್ ಹಾಕಬೇಕು ಅಂದ್ರೂ ಕೂಡ ಸ್ಥಳೀಯ ಸ್ಟೇಷನಲ್ಲಿ ಪರ್ಮಿಷನ್ ತೊಗೊಳ್ಬೇಕು. ಒಂದು ಮೈಕ್ ಕಟ್ಟಬೇಕು ಅಂದರೆ ಪರ್ಮಿಷನ್ ತೊಗೊಳ್ಬೇಕು. ಒಂದು ಬ್ಯಾನರ್ ಬಂಟಿಂಗ್ ಕಟ್ಟಬೇಕು ಅಂದರೆ ಪರ್ಮಿಷನ್ ತೊಗೊಳ್ಬೇಕು. ಈ RCBಯ ಈ ಸೆಲೆಬ್ರೇಷನ್ಗೆ, ಈ ಪ್ರೊಸೆಷನ್ಗೆ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಒಂದು ಸಭೆಗೆ, ವಿಧಾನಸೌಧದ ಎದುರುಗಡೆ ನಡೆದಂತಹ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆಯನ್ನು ಕನ್ಸಲ್ಟ್ ಮಾಡಿ ಅವರ ಅಭಿಪ್ರಾಯನ ಪಡ್ಕೊಂಡು ಅವರ ಸಭೆಯನ್ನು ನಡೆಸಿ ಅದರ ಮುಖಾಂತರವಾಗಿ ನೀವು ತೀರ್ಮಾನ ಕೈಗೊಂಡ್ರ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ ಕಮಿಷನರ್ ಇರ್ಬೋದು, DG ಅವ್ರು ಇರ್ಬೋದು, ಚೀಫ್ ಸೆಕ್ರೆಟರಿ ಅವ್ರು ಇರ್ಬೋದು, ನೀವು ಯಾರಾದರೂ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ರ? ಯಾರು ಕೊಟ್ಟಿದ್ದಾಗಾದರೆ? ನಿಮ್ಮ ಮಕ್ಕಳನ್ನು ಕರ್ಕೊಂಬಂದು ಸಭೆಯಲ್ಲಿ ವೇದಿಕೆ ಮೇಲೆ ಹತ್ತಿಸ್ಕೊಂಡು ಸೆಲ್ಫಿ ತೊಗೊಂಡ್ರಿ, ಫೋಟೋಗ್ರಾಫ್ ತೊಗೊಂಡ್ರಿ, ಆಟೋಗ್ರಾಫ್ ತೊಗೊಂಡ್ರಿ, ಕೈಗೆ ಬಾವುಟ ಕೊಟ್ಕೊಂಡು ನೀವು ಫೋಟೋ ತೆಗೆಸ್ಕೊಂಡವರು. ನಿಮ್ಮ ಹಾರಾಟಕ್ಕೆ, ಮೆರೆದಾಟಕ್ಕೆ ವ್ಯವಸ್ಥೆ ಹಾಳಾಗಿ 11 ಜನ ತೀರ್ಕೊಂಡ್ರು. ಅದರ ನೈತಿಕ ಹೊಣೆಯನ್ನು ಸರ್ಕಾರ ಹೊರಬೇಕಿತ್ತು.